ಖುಷಿ ಆಗ್ತದೆ ಸರ್. ಮೊನ್ನೆ ಪ್ರೆಸ್ ಶೋ ಹಾಕಿದ್ವಲ್ಲ, ಆವಾಗ ನೋಡಿ ಸ್ವಲ್ಪ ನಮಗೆ ಕರೇಜ್ ಬಂದಿತ್ತು, ಸ್ಟ್ರೆಂತ್ ಬಂದಿತ್ತು. ಇಷ್ಟೊಂದು ಪಾಸಿಟಿವ್ ಆಗಿ ಬರ್ತಾ ಇದೆಯಾ, ಪರವಾಗಿಲ್ವ, ಏನೋ ಮಾಡಿದ್ದೀವಿ ವರ್ಕ್ ಅಂತ. ಬಟ್ ಈಗ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ದು ಆರ್ಗ್ಯಾನಿಕ್ಕಾಗಿ ಹುಡುಗರೆಲ್ಲ ನಮ್ಗೆ ನಿಮ್ಮ ಥರ ಲವರ್ ಬೇಕು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ವಿ ಫೀಲ್ ದಟ್ ದೇ ಆರ್ ಕನೆಕ್ಟಿಂಗ್ ವಿತ್ ದ ಸ್ಟೋರಿ ಆ್ಯಂಡ್ ತುಂಬ ಖುಷಿ ಆಗ್ತದೆ. ಒಬ್ಬೊಬ್ಬರು ಬಂದು ಮಾತಾಡಿಸ್ತಾ ಇದ್ದಾಗ್ಲೂ ತುಂಬ ಇಷ್ಟ ಆಗ್ತದೆ. ಐ ಡೋಂಟ್ ಥಿಂಕ್ ಇಟ್ಸ್ ಟಾಕ್ಸಿಕ್. ಅಂದರೆ ಹಂಗೆ ತೋರಿಸಿಲ್ಲ ಆ್ಯಕ್ಚುಲಿ ಮೂವಿನಲ್ಲಿ. ಅಂದರೆ ಒಂಥರ ತುಂಬ ಬ್ಲೈಂಡಾಗಿ ಆಬ್ಸೆಸ್ಡಾಗಿ ತುಂಬ ಪೊಸೆಸಿವ್ ಆಗಿರೋವಂಥ ಒಂದು ಹುಡುಗಿ ಪಾತ್ರ. ಕೊನೆಗೆ ಒಳಗೆ ರಿಯಲೈಸ್ ಆಗುತ್ತೆ ತಾನು ಬೇರೆಯವರಿಂದನೂ ಅದು ಅಷ್ಟೇ ಪ್ರೀತಿ ಸಿಗುತ್ತಾ ಅಂತ ನೋಡ್ಬೋದಿತ್ತು ಅಂತ. ಸೊ ಯಾ, ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಲವರ್. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರು ಸರ್. ಎಸ್. ಅನೀಶ್ ಸರ್ ನನಗೆ ಕಾರಲ್ಲಿ ಸ್ಟೋರಿ ಹೇಳಿದ್ದು. 20 ನಿಮಿಷದಲ್ಲಿ ನಂಗೆ ಸ್ಟೋರಿ ಹೇಳಿ ಮುಗಿಸಿದ್ರು. ಹೇಳಿದ್ರು ನನಗೆ ತುಂಬ ಜವಾಬ್ದಾರಿ ಇರೋವಂಥ ಪಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಅಂದರೆ 2 ರೋಲ್ ಅಲ್ವಾ, ಸೊ ನನಗೆ ಬೇರೆ ಥರ ಪ್ರಾಸೆಸ್ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದನ್ನು ಈಸಿ ಮಾಡಿಕೊಟ್ರು ನಂಗೆ ಸರ್. ಪ್ರತಿ ಸಲ ಅವ್ರಿಗೆ ಏನಾದರೂ ಅನಿಸ್ದಾಗ್ಲೂ ಇನ್ಪುಟ್ಸ್ ಕೊಡೋರು, ಈ ಥರ ಮಾಡೋಣ, ತುಂಬ ಫೋಕಸ್ಡು ಸರ್. ನಮ್ಮ ಇಡೀ ಟೀಮ್ ತುಂಬ ಫೋಕಸ್ಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಸುಮ್ಮನೆ ಏನೋ ಮಾಡಬೇಕು, ಯಾರು ಆ ಥರ ಮಾಡಿಲ್ಲ. ತುಂಬ ಪ್ಯಾಷನೇಟಾಗಿ ಡೀಟೇಲ್ಡಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಯಾ ಐ ಥಿಂಕ್ ಆ್ಯಸ್ ಗರ್ಲ್ಸ್ ಎಲ್ಲರೂ ಸ್ವಲ್ಪ ಪ್ರೀತಿಲಿ ಪೊಸೆಸಿವ್ ಇರ್ತಾರೆ. ಪ್ರೀತಿಯ ಒಂದೇ ಅಲ್ಲ, ಫ್ರೆಂಡ್ಶಿಪ್ಪಲ್ಲೂ ಪೊಸೆಸಿವ್ ಇರ್ತಾರೆ, ತಂದೆ ತಾಯಿ ಬಗ್ಗೆನೂ ಪೊಸೆಸಿವ್ ಇರ್ತಾರೆ, ಅಕ್ಕ ತಂಗಿ ತಮ್ಮ ಅಣ್ಣ ಎಲ್ಲರ ಬಗ್ಗೆನೂ ಇರ್ತಾರೆ. ಐ ಥಿಂಕ್ ಆ ಪೊಸೆಸಿವ್ನೆಸ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ, ತುಂಬ ಪಾಸಿಟಿವ್ ಸೈಡಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾ ಯಾ ಜೆನ್ಸಿಗಳು ತುಂಬ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮೂವಿ ನೋಡಿ. ಐ ಥಿಂಕ್ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಆಮೇಲೆ ತುಂಬ ಹಳಬರಿಗೆ ಹೆಂಗೆ ಕನೆಕ್ಟ್ ಆಗ್ತಿದೆ ಅಂತಂದರೆ, ಅಯ್ಯೋ ನಮ್ಮ ಹಳೆ ಲವರ್ ನೆನಪಾದ್ರು ನನಗೆ, ಈ ಥರನೇ ಪ್ರೀತಿ ಮಾಡಿದರು ನಮಗೂ, ಬಟ್ ಆಗಲಿಲ್ಲ, ಅಂದರೆ ಒಟ್ಟಿಗೆ ಇರೋಕ್ಕಾಗಲಿಲ್ಲ, ಈ ಥರ ಎಲ್ಲ ತುಂಬ ಬಂದು ಹೇಳ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಮೆಂಬರ್ಸು ಕೂಡ. ಸೊ ಆ ರೀತಿಯಲ್ಲಿ ನೋಡಿದ್ರೆ ನನಗೆ ಇದು ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಯಾ ಎಸ್ ಯಾ ಅಂದರೆ ದೃಶ್ಯದಲ್ಲಿ ಬೇರೆ ಥರ ಪಾತ್ರ, ಮಗಳ ಪಾತ್ರ, ತುಂಬ ಪ್ರೊಟೆಕ್ಟಿವ್ ಆಗಿರ್ತೀನಿ ನಾನು. ಇಲ್ಲಿ ಪೊಸೆಸಿವ್ ಆಗಿರ್ತೀನಿ. ತುಂಬ ಪರ್ಫಾರ್ಮೆನ್ಸ್ಗೆ ತುಂಬ ವೇರಿಯೇಷನ್ ಇತ್ತು ನನಗೆ ಮಾಡೋದಕ್ಕೆ. ಇದೇ ಥರ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾಯ್.